ನಿಮ್ಮನ್ನ ಹುಡುಗ ಪಟಾಯಿಸ್ಬೇಕು ಅಂದ್ರೆ ಅವ್ರಿಗೆ ಬಿಯರ್ಡ್ ಇರ್ಬೇಕಾ? ಶೋರ್ ಪಕ್ಕ ಇರ್ಲೇಬೇಕು. ನಿಮ್ಗೆ ಸೋನು ಬೀಳೋದೇ ಇಲ್ಲ, ಬಿಯರ್ಡ್ ಇರ್ಲೇಬೇಕು. ನೀವು ಸೋನಿಗೆ ಪ್ರಪೋಸ್ ಮಾಡ್ಬೇಕಂದ್ರೆ ಅಬ್ಬಾ ಈಗ ಸಮಾಧಾನ ಆಗೋಯ್ತು. ಈ ಹುಡುಗಿನೇ ತಿಕ್ಸು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕೊಟ್ಟಿರ್ತೀವಿ ನಾವು, ಅದಕ್ಕೆ ಇಲ್ಲಿ ಕೊಡ್ಲೇಬೇಕು. ಇಲ್ಲಿಲ್ಲ ಅಲ್ಲಲ್ಲ ನಮ್ಮರೇ ಪ್ರಶ್ನೆ ನಮ್ಮರಲ್ಲ ಅಂತಲ್ಲ, ಆದ್ರೆ ಅವ್ರಿಗೆ ಮ್ಯಾಟ್ರಿಕ್ ಟೈಪ್ ಮಾಡಿ ಕೊಡ್ಲೇಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಆಮೇಲೆ ಇವ್ನ್ಯಾವನ ಸೆಡೆ ನನ್ ಮಗ. ಆಮೇಲೆ ಕೇಳ್ತಾರ, ಅದೆಲ್ಲ ಹೇಳಿ ಅವ್ರಿಗೇನ್ ಜಾಸ್ತಿ ಕೇಳ್ಬೇಡ್ರಿ, ಇಷ್ಟ ಹೇಳ್ರಿ, ನಾವೆಲ್ಲ ನಾವು ಉತ್ತರ ಕೊಡ್ತೀವಿ. ಎಷ್ಟೊಂದೊಂದು ಕಪಾಲಕ್ಕೆ ಕರೆಕ್ಟ್ ಟೈಮ್ ಬರ್ಬೇಕು, 10 ಲೀಟರ್ ಕೂಗಾಡ್ತದೆ. ಓದ್ಕೊಳ್ಳೋಣ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನ್ ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಳೆ ನೋಡ್ರಿ, ಕಿವಿ ಮೇಲೆ ಆಯ್ತಾ, ಕೈ ಮೇಲೆ ಕಿವಿ ಮೇಲೆ ಚಪ್ಪಲಿಲ್ಲ ಅಷ್ಟೇ ಹಾಕತ್ತೇವೆ ನಾವು. ಚೈನು ಇಲ್ಲ, ಅಷ್ಟೇ ಹಾಕತ್ತೇವೆ ನಾವು. ಚೈನು ಇಲ್ಲ. ಆಹಾ ಮಹಾಜನಗಳೇ, ಈ ಅಬೇಪಾರಿ ನನ್ನ ಮಗ ಇವನೆಂತ ಅಲಾಲ್ಕೋರ ಅಂತ ನಿಮಗೆಲ್ಲಾ ಗೊತ್ತು. ಇವನಿಗೆ ವೋಟ್ ಹಾಕ್ತೀರಾ, ಮೆಟ್ನಾಗ್ ಹೊಡಿತೀರಾ? ನೀವೇ ತೀರ್ಮಾನ ಮಾಡಿ. ವೋಟ್ ಹಾಕ್ತೀರಾ, ಮೆಟ್ನಾಗ್ ಹೊಡಿತೀರಾ? ಆಂಟಿ, ಈ ಸಮಾಜದಲ್ಲಿ ಮುಂದೆ ನನ್ನ ಮದ್ವೆ ಯಾರು ಆಗ್ತಾರೆ? ಪರವಾಗಿಲ್ಲ, ಬೋ ಪಸಂದ್ ಆಗವಳೆ. ವಯಸ್ಸು ಅವಷ್ಟು ಸಿಕ್ತೆಯ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಾನು ಆಲ್ರೆಡಿ ತುಂಬಾ ನೊಂದು ಹೋಗಿದ್ದೀನಿ. ನೀವು ಕಾಲ್ ಮಾಡಿ ಮತ್ತೆ ನನ್ನ ಇನ್ನಷ್ಟು ಉಳಿಸ್ಬೇಡಿ. ನನ್ನ ಸಿಸ್ಟರ್ಗೆಲ್ಲ ರೇಗಿಸ್ತಾ ಇದ್ದಾನೆ. ಕಾಲ್ ಮಾಡೋ ವಿಡಿಯೋಸ್ ಎಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ. ಅವ್ರ ಮೇಲೆ ಏನ್ ಅನ್ಕೋಬೇಡ. ನಾನು ನಿಮ್ಮ ಅಕ್ಕ ತಂಗಿರಲ್ಲಿ ಒಬ್ಳು. ನೀವು ಹುಡುಗರಿಗೆಲ್ಲ ಚುಡಾಯಿಸೋದು ನನ್ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಮಾಲ್ಡೀವ್ಸ್ ಅಲ್ಲಿ ಏನ್ ಮಾಡಿದೆ? ಮಾಲ್ಡೀವ್ಸ್ ಅಲ್ಲಿ ಏನ್ ಮಾಡಿದೆ? ಮಾಲ್ಡೀವ್ಸ್ ಅದೊಂದು ಇದು ನಾನು ಎಂಜಾಯ್ ಮಾಡಕ್ ಹೋಗಿರುವಂತಹ ಹೋದೆ. ನಾನು ನನಗ್ ಬೇಕಾಗಿರುವಂತಹ ಡ್ರೆಸ್ ನ ವೇರ್ ಮಾಡಿದೆ. ಯಾಕಂತ ಅಂದ್ರೆ ನಾನು ಹೋಗಿರೋ ಪ್ಲೇಸ್ ಅಂತದ್ದು. ನೀನು ಹೋಗುವ ಜಾಗದಲ್ಲಿ ಹೇಗಿದೆ ಅನ್ನೋದಕ್ಕಿಂತ ನೀನು ಎಲ್ಲಿಂದ ಹೋಗಿದ್ಯಾ ಅನ್ನೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವ ಯಾರೇ? ಯಾರು ಇಲ್ಲ. ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಹುಡುಗರಿಗೆ ಗಾಂಡು ಅನ್ನೋದು, ಹುಡುಗಿರಿಗೆ ಗಾಂಡಿ. ಗಾಂಡಿ ಗಾಂಧಿ ಹಾಕ್ತೀನಪ್ಪ. ಬ್ಲಾಗ್ ಮಾಡ್ತಿರೋದು ಏನಾಗಲ್ಲ, ಡೀಪ್ ಮಾಡಕ್ಕೆಲ್ಲ ಆಗಲ್ಲ. ಸೊ ಎಲ್ರಿಗೂ ಗೊತ್ತು ಸೋನು ಹಣ ಬಂದ. ನಾವು ಯಾವತ್ತೂ ಕೂಡ ಮೌನವಾಗಿ ಕೂತಿಲ್ಲ. ನಾವು ಒಂದು ದಿನಾನು ಮೌನವಾಗಿ ಕೂತಿರ್ತಕ್ಕಂಥ ದಿನಾನೇ ಇಲ್ಲ. ಈಗ ಮುಂದ್ಕೇನು ಅಂತ ಬಗಳು. ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ. ನೋ ವೇ, ಇಲ್ಲ, ಚಾನ್ಸೇ ಇಲ್ಲ. ನನಗೆ ಅವಕಾಶ ಸಿಕ್ಕಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೀದಿಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೇನೆ. ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದೇನೆ. ಬೇರೆ ಕೆಲಸ ಹುಡ್ಕೋ.
ಮದ್ವೆ ವಿಚಾರ ಬಂದ್ರೆ ಲವ್ ಮ್ಯಾರೇಜ್ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ಜಲ್ದಿ SSLC ಹುಡ್ರೆಲ್ಲ ನೋಟ್ ಮಾಡ್ಕೊಡ್ರಿ, ಇದು 5 ಮಾರ್ಕ್ಸ್ ಕೇಳ್ತಾರೆ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ. ಅಮಾವಾಸ್ಯೆ ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕು ಬಾ. ಯಾರ್ಯಾರೋ ಪಪ್ಪಮ್ಮನ ಮುದುಮನ್ ತೋರಿಸ್ತಾ ಇದಾರೆ, ನಾನ್ ಸಿನಿಮಾ ತೋರಿಸ್ತಾ. ಸಿನಿಮಾ ಹೆಂಗಿದೆ? ಸಿನಿಮಾ ಬೀದಿಲಿ ಒಳ್ಳೆ ಅಂಡರ್ ಬೇವರ್ಸಿ ತರ ಕೂತಿದ್ದೀರಲ್ಲ, ಏನ್ ಸಮಾಚಾರ? ನಾನು ನನ್ನ ಸಿನಿಮಾ ಮೇಲೆ ರೀಲ್ಸ್ ಮಾಡ್ತಾ ಇರ್ತೀವಿ, ರವರ್ಸ್ ಮತ್ತೆ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ದಯವಿಟ್ಟು ನೀವೇನಾದ್ರೂ ಕರ್ನಾಟಕ ಜನತೆ ನೀವೇನಾದ್ರೂ ಇದಿದ್ರೆ ದಯವಿಟ್ಟು ಈ ನನ್ನ ಮಕ್ಕಳು ವಿಡಿಯೋಗಳನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರೆ. ರೋಸ್ ಟು ಟ್ರೋಲ್ ಅಂತ ಮಸ್ತ್ ಮಾಡ್ತಾರೆ, ಏನು ಎಲ್ಲ ಹ್ಯಾಂಡಲ್ ಮಾಡ್ತಿರ್ತಾನೆ, ಮಸ್ತಾಗಿ ರೋಸ್ ಮಾಡ್ತಾರಮ್ಮ. ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತೀವಿ, ಎಲ್ಲಾರು ಸಪೋರ್ಟ್ ಮಾಡ್ರಿ ಅಷ್ಟೇ ಕೇಳೋದು. ಸ್ವತೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಎಷ್ಟು ಮಾಡ್ತೀರಾ ನೀವ್? ಮಾಡಿರೋರು ಅಲ್ಲೇ ಇದೀರಾ, ಮಾಡಿಸ್ಕೊಂಡಿರ್ತಾರ, ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ, ಇದು ಸಾಧನೆ ಅಲ್ಲ. ನಿನ್ ಸಾಧನೆಗ್ ನನ್ ಯಾಕಡ ತುರ್ಕ ಸಾಧನೆ ಅಂತೆ ಸಾಧನೆ. ಏನ್ ಸಾಧನೆ ನೋಡಿದೀವಿ ಬಿಡವ. ಇವರು ಕರೀತಾರೆ ಏನು TRPಗೋಸ್ಕರ ನ್ಯೂಸ್ ಚಾನಲ್ ಅವರು ವಿಡಿಯೋದವ್ರು ಕರಿಯೋದ್ ನಿನ್ನ ಸಾಧನೆ ಅಂತೆ ಸಾಧನೆ. ಏನ್ ಸಾಧನೆನ 18 ನಿಮಿಷ ವಿಡಿಯೋದಲ್ಲೇ ನೋಡ್ಬಿಟ್ಟಿದೀವಿ. ಮಾಡಿಸ್ಕೊಂಡಿರ್ತಾರೆ. ಮಾಡಿದ್ರೆ ಅದೇ ನಿನ್ನ. ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್? ಅದು ಕುದುರೆದು ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ, ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್, ನೀವು ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ ಸರ್. ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜಾಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 V-shape ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನನ್ ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್ ನಾನ್ ಆಗಿದ್ಕೆ ಅದನ್ನ ನಿಮ್ಮ ಹತ್ರ ತಗಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿ ಹಾಕ್ಬಿಟ್ಟು ಬರ್ತಾನ ಅದನ್ನ. ನಿನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ. ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸು ಇಲ್ಲ ಸರ್, ಏನ್ ಮಾಡೋದು? ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮೇಲೆ ಕುತ್ಕೊಂಡವ್ರೆ. ಲೌಡಿ ಕೇಬಲ್ ನೀನ್ ಹೋಗೋ ಕೆಲ್ಸಕ್ಕೆ? ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿದ್ ನಾನು ಓದಿಲ್ಲ ಅಂತ? ನಾನು B.Com ಮಾಡಿದೀನೋ. B.Com ಏನ್ ಸರ್, ನಮ್ಮ ಮನೆ ಹತ್ರ ಇರೋ ನಾಯಿ ಮಾಡೈತೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ ಅಂತವನೆ. ತೆಲುಗಲ್ಲಿ ಎಷ್ಟು ಫಿಲಂ ಮಾಡಿದೀರಾ ನೀವು? ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ. ಅಣ್ಣ ಕೆರಿತಾರೆ ಅವಳನ್ನ, ಬಾಯಿಲಿ ನಮ್ ಕಡೆ ಯಾರು ಇಲ್ಲ ನಿನ್ನಂತ ಬ್ಯೂಟಿ, ಬಾಯಿಲಿ ಕೆರಿವಿ ಇಲ್ಲ ನಮ್ದ ಅಂತ ಕರಿತಾರೆ ಅಲ್ಲಿ. ಅಣ್ಣ ನೀನ್ ಸಾಲ ಸುತ್ಕೊಂಡ್ ಹೊಡಿತೀವಿ ಅನ್ನೋದು ಅವಳಿಗೆ ಅರ್ಥ ಆಗಿಲ್ಲ. ಸುಮ್ನೇನೋ ಹೇಳ್ತಾವಳೆ ಕಣ್ಣಣ್ಣ, ನೀನ್ ಸಾಲ ಸುತ್ಕೊಂಡ್ ಪಕ್ಕ ಹೊಡಿತೀವಿ. ಯಾರು ತುಳಿಯಕ್ಕೇನು ಪ್ರಯತ್ನ ಪಡ್ಲಿಲ್ವಾ ಇಲ್ಲಿ ಕನ್ನಡದಲ್ಲಿ? ತುಳಿಯಕ್ಕೇನು ಪ್ರಯತ್ನ ಪಡ್ಲಿಲ್ವಾ ನಿಮ್ಮನ್ನ? ಅಣ್ಣ ಯಾಕೆ ಈ ಸೋನು ಲೌಡಾಗ ಆತರ ನೀನು ಇಂಡೈರೆಕ್ಟ್ ಆಗಿ ಹೊಡಿತಿದ್ದೆ? ಡೈರೆಕ್ಟ್ ಆಗಿ ಹೊಡಿ. ನೀನ್ ಎಲ್ಲೋ ರೋಸ್ಟರ್ ಆಗಿದ್ದನೆಲ್ಲ ರಿಪೋರ್ಟರ್ ಆಗಿ ಹೋಗ್ಬಿಟ್ಟ ಅಂತ ನೀನು. ನನ್ಗೆ ಯಾಕೋ ಡೌಟ್ ಹೊಡಿತಾರೆ. ಚಪ್ಲಿಯಾ ಡೈರೆಕ್ಟ್ ಆಗಿ ಹೊಡಿಯೋಣ, ಹಂಗೆಲ್ಲ ಸಾಲ ಸುತ್ಕೊಂಡೆಲ್ಲ ಹೊಡಿಬಿಡ, ಅವಳಿಗೆ ಅರ್ಥ ಆಗೋದಿಲ್ಲ. ಬೆಳೀತಾ ಇದಾರೆ ಅಂದ್ರೆ ತುಳಿತಾರೆ ಕನ್ನಡದವ್ರು ಅಂತ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ. ಯಾರು? ನೀವು? ಓಹೋ ಸೋನು ಗೌಡ ಅವ್ರೆ, ಓಹೋ ನೀವಾ ನಾವಾ ಅಂತ ಅಲ್ಲ, ನೀವೇ. ನಿಮ್ ನೆನಪದೆ ಅಂತ ನಮ್ಗೆ ಗೊತ್ತು. ಓಹೋ ಆಗ ನೀವು ಸೋನು ಲೌಡ, ಈಗ ಸೋನು ಗೌಡ ಅಲ್ವಾ? ಅದಕ್ಕೆ ಮರ್ತೋಗಿರ್ಬೇಕು ನಿಮ್ಗೆ. ಅದಕ್ಕೆ ನಾನಾ ಅಂತ ಒತ್ತಿ ಕೇಳ್ತಿದ್ದೀರಿ ಅಲ್ವಾ? 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ಅವಾಗ 18 ನಿಮಿಷದ್ದು ಶೂಟಿಂಗ್ ನಡಿವಾಗ ಅವಾಗ ಅಷ್ಟು ಚಿಕ್ಕವರೈತಿಲ್ಲ ಅಲ್ವಾ? ಈಗ ಇಂಥದ್ದೆಲ್ಲ ಮಾತಾಡುವಾಗ ಚಿಕ್ಕವರಾಗ್ಬಿಟ್ಟಿದ್ದೀರಿ. ಹೆಂಗೆ ಉಲ್ಟಾ ಮಾತಾಡ್ತೀರಿ ನೋಡಿ. ನಿಮ್ ಬಾಯಿಗೆ ಸಣ್ಣ ಮಕ್ಳು ಹೇಳಾಕ್ಬಿಟ್ ಬರ. ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳ್ಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿದ್ಕೊಂಡು ಕನ್ನಡ. ಅಯ್ಯೋ ಈ ತರ ತ್ಯಾಪೆ ನಾಟಕ ಎಲ್ಲ ಆಡೋದ್ ಬಿಟ್ಬಿಟ್ಟು ಅಲ್ಲಿ ಯಾವನು ಕೆರಿನಿಲ್ಲ ನನ್ನ ಮಕ್ಕ ಹಾಟು ಇದು ಆಚೆ ಕಟ್ಟಿದ್ರು ಅಂತ ಹೇಳು. ಇಲ್ಲಿ ಯಾಕೆ ಬಂದು ತ್ಯಾಪೆ ನಾಟಕ ಆಡ್ತಿದ್ವಿ, ಇಲ್ಲೇ ಸೇರಿ ಅಲ್ಲೆಲ್ಲ ಅಂತ ಅನ್ಕೊಂಡು ಯಾಕೆ ನಾಟಕಗಳು ಆಡ್ತೀರಿ ನೀವೆಲ್ಲವ? ನೀನು ಅವಳ ಇದ್ಲಲ್ಲ ಅವಳೊಬ್ಳು, ಇಬ್ರದು ಮ್ಯಾಚ್ ಆಗುತ್ತೆ ಹೆಸರು. ಡಿಂಗ್ ಡಿಂಗ್ ಮ್ಯಾಚ್ ಆಗುತ್ತೆ ಹೆಸರು. ಮರ್ತೇ ಬಿಟ್ಟಿದೀವಿ ನೋಡಿ ನಾವು. ಅಪ್ರಿಶಿಯೇಟ್ ಮಾಡ್ತಾ ಇದೀನಿ ಅಂತಾನೆ ಅಲ್ವಾ? ಅಪ್ರಿಶಿಯೇಟ್ ಮಾಡ್ತಾ ಇದೀರಾ? ನಾನು
ಕನ್ನಡ ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದವ್ಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರ್ ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ಓಹ್ ಪಿಸಿರಿ ಮೋಚಿ ಅವ್ರೆ ಏನ್ ಅಪ್ರಿಶಿಯೇಟ್ ಮಾಡೋದ್ ನೀವು ನೀನ್ ಬಾಯಿಗೆ ಸಣ್ಣ ಮಕ್ಳು ಹುಚ್ಚ ಹುಯ್ಯ ಅದೇನದು ನೀರ್ ತಿಂದಿ ಅಂತೆ ಅಯ್ಯೋ ಇಷ್ಟ ಮಾಡಿದೆ ನೀರ್ ತಿಂದಿಲ್ಲ ನೀರ್ ಕುಡ್ದಿ ಅನ್ನ ತಿಂದಿ ಅದನ್ನ ಕರೆಕ್ಟಾಗಿ ಮಾತಾಡು ಕನ್ನಡ ಅಪ್ರಿಶಿಯೇಟ್ ನೀನ್ ಮೊದ್ಲು ಮಾತಾಡೋದ್ ಕಲಿ ಫಸ್ಟ್ ಅಪ್ರಿಶಿಯೇಟ್ ಅಂತೆ ಅಪ್ರಿಶಿಯೇಟ್ ನನಗಿದ್ರ ಉತ್ತರ ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು ಆಕಾಶದಲ್ಲಿ ದೀಪವಾದೆ ഇരുളാಗಿ ನಾನು ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆ. ನಿಮ್ಮ ಮಗ ಈ ಹಳ್ಳಿಲೇ ಇರೋದ್ರಿಂದ ಒಂದು ಮೊಗ್ಗಾಗಿದ್ದಾನೆ. ಅವನನ್ನ ನನ್ ಜೊತೆ ಕಳಿಸಿ. ನನ್ನ ಕ್ಯಾಸೆಟ್ಗೆ ಹಾಡ್ತಿದ್ದಾಗೆ ಅವನು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿ ಹೂ ಹೂ ಹೇಳ್ದಂಗೆ ಹೇಳ್ತಾನೆ. ಇನ್ನು ಬೇಕಾಗಿದೆ ಒಲವು, ಇನ್ನು ಬೇಕಾಗಿದೆ. ನಿಮ್ಮ ಮಗನಿಗೆ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಶಾಸ್ತ್ರೀಯ ಸಂಗೀತ ಕಲಿದೇ ಇದ್ರು ಕೂಡ ಶ್ರುತಿ ಜ್ಞಾನ, ತಾಳ ಜ್ಞಾನ ಎಲ್ಲ ಕೊಟ್ಟಿದ್ದಾನೆ. ಎಷ್ಟೋ ವರ್ಷಗಳ ಸಾಧನೆ ಮಾಡಿದ್ರು ಕೂಡ ಈ ರೀತಿ ಹಾಡ ಕಲೆ ಎಲ್ರಿಗೂ ಬರೋಲ್ಲ. ಮುಖಲಿ ಎಲ್ಲ ಸಣ್ಣ ಆಗುತ್ತೆ. ಏನಾಗುತ್ತೆ? ಮುಖಲಿ ಎಲ್ಲ ಸಣ್ಣ ಆಗುತ್ತೆ. ಓ ಹಿಂಗಾಗುತ್ತಾ? ಅದನ್ನ ಯಾರೋ ನೋಡಿದ್ರೆ ಏನ್ ಮಾಡ್ತಾರೆ? ಹೊಡಿ ಹೋಗ್ತಾರೆ. ನಿಮ್ಮ ಮೊಕ್ಕಳ್ಳಿ ಫೇಸ್ ನ ನೋಡಿ ಜನರು ಏನ್ ಹೇಳ್ತಾರೆ? ರಕ್ಷಿತಾ ಎಷ್ಟು ಕ್ಯೂಟ್ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಅಲ್ವಾ, ಎಷ್ಟು ಮುದ್ದಾಗಿ ಅಲ್ವಾ. ಈ ನಿನ್ನ ಬ್ಯೂಟಿಯ ರಹಸ್ಯ ಏನು? ಇದೇ ರಹಸ್ಯ ಎಂತ ಗೊತ್ತುಂಟ? ಎಂತ? ರಸಗುಲ್ಲ ಹೇಳುದು. ಓ ಹಾಗಾದ್ರೆ ಯಾವಾಗ ಹೇಳ್ತೀರಾ? ನಿಮ್ಗೆ ಕೂಡ ರಿಸಲ್ಟ್ ಸಿಕ್ಕುತ್ತೆ ಮಾರ್ನಿಂಗ್. ಓ ನಮಗೂ ಸಿಗ್ತಾ ಇದೆ ಇವಾಗ ರಿಸಲ್ಟ್. ಹೋಗಿ ನಾನು ಮೊದ್ಲು ಪರೀಕ್ಷೆ ಬರ್ದ್ ಬರ್ತೀನಿ, ಆಮೇಲೆ ರಿಸಲ್ಟ್ ಹೇಳ್ತೀನಿ. ಬಾಯ್. ಏನ್ ನ್ಯೂಸ್ ಪಾ ಇದು? ಸಿಟ್ಟಲ್ಲೇ ಪೊಲೀಸ್ ಠಾಣೆಗೆ ಬಂದ ಸೋನುಗೌಡ. ಲಘು ಲಘು ಬರ್ಕೋರಿಪಾ ಇದೆ, ನಾಳೆ ನಿಮ್ ಎಕ್ಸಾಮ್ ಒಳಗೂ ಕೇಳ್ಬೋದು ನೋಡು. ಸೋನುಗೌಡ ಸಿಟ್ಟೊಳಗ್ ಬಂದ್ಲು ಏನ್ ಬೇಜಾರೊಳಗ್ ಬಂದ್ಲು ಅಂತ ಅಂದೆ. ನಿಮ್ಮ ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳುದು. ನಾವುಗಳು ಮಾಡ್ಕೊಳ್ಳೋ ಮಂಟಿನ ಕೆಲ್ಸಕ್ಕೆ ನಿನ್ ಮನೆಯವ್ರಲ್ರಿಗೂ ಎಳಿಬೇಡ ನೀನು, ಅರ್ಥ ಆಯ್ತಾ? ಓ ಅದಕ್ಕೆ ನೀನ್ ಮಂಟಿಂದ ಕೆಲಸ ಮಾಡ್ದ ನೀನು?